ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನಿವತ್ತು ಸೊಪ್ಪು ಸಾರು ಮಾಡ್ತಾಯಿದ್ದೇನೆ. ದಂಟು ಸೊಪ್ಪು. ನಾನು ಆಗಲೇ ವಿಡಿಯೋ ಮಾಡಲಿಕ್ಕೆ ನೆನಪಿಲ್ಲ, ಸೊಪ್ಪು ಕುಯ್ದಿಟ್ಕೊಂಡು ಬಿಟ್ಟಿದ್ದೇನೆ. ಅದು ಹೀಗಿರ್ತದೆ ನೋಡಿ, ದಂಟು ಸೊಪ್ಪು. ಅದು ಕಟ್ ಮಾಡಿ ಎಲ್ಲ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ ನೋಡಿ. ಹೀಗಿರ್ತದೆ, ಚೆಂದ ಆಗ್ತದೆ ಟೇಸ್ಟಾಗಿ ನೋಡಿ. ಒಂದು ಸಲ ತೊಳೆದೆ, ಮತ್ತೀಗ ನೀರು ಹಾಕಿ ಇಟ್ಟಿದ್ದೇನೆ. ಅದು ಸ್ವಲ್ಪ ಮಣ್ಣಲ್ಲಿದ್ದರೆ ಕೆಳಗೆ ಇಳೀತದೆ. ಆಮೇಲೆ ಹೆಸರುಬೇಳೆ ಹಾಕಿ ಮಾಡ್ತಾಯಿದ್ದೇನೆ. ಹೆಸರುಬೇಳೆ ತೊಳೆದು ಇಟ್ಟಿದ್ದೇನೆ, ಈಗ ಬೇಯಿಸ್ಲಿಕ್ಕೆ ಇಡ್ತೇನೆ. ಮತ್ತು ತೆಂಗಿನಕಾಯಿ ತುರಿಸಲಿಕ್ಕೆ ನನಗೆ ಸ್ವಲ್ಪ ಕಾಲು ಮಂಡಿ ನೋವು, ಹಾಗೆ ಅದು ಕುತ್ಕೊಂಡು ತುರಿಸಲಿಕ್ಕೆ ಆಗಲಿಲ್ಲ. ನಾನು ಚೂರಿಯಲ್ಲಿ ಎಲ್ಲ ಕಟ್ ಮಾಡಿದ್ದೇನೆ. ಕಟ್ ಮಾಡಿ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೇನೆ ತೆಂಗಿನಕಾಯಿ. ಇದು ಕಡಿಲಿಕ್ಕೆ ಹಾಕ್ತೇನೆ, ಮಿಕ್ಸಿಗೆ ಹಾಕ್ತೇನೆ ಕಡಿಲಿಕ್ಕೆ. ನಾನಂದರೆ ಮನೆಯಲ್ಲಿ ಮೆಣಸು ಕೊತ್ತಂಬರಿ ಎಲ್ಲ ಮೆಣಸೆಲ್ಲ ಹುಡಿ ಮಾಡಿ ಇಟ್ಟಿದ್ದೇನೆ, ಅದನ್ನೇ ಹಾಕೋದು ಸಾಂಬಾರಿಗೆಲ್ಲ. ಕೋಳಿ ಮೀನಿಗೆಲ್ಲ ಆದರೆ ಸಪ್ರೇಟಾಗಿ ತೆಗೆದೇ ಮಾಡೋದು. ಮತ್ತು ನೋಡಿ, ಸ್ವಲ್ಪ ಸಾಸಿವೆ, ಮತ್ತು ನಾನು ಓಮ ಕಾಳು ಅಂತ, ಈಗೆಲ್ಲ ಶೀತ ಅಲ್ಲ, ಚಳಿ ಟೈಮಿಗೆ, ಮತ್ತು ಜೀರ್ಣಶಕ್ತಿಗೆ ಸಹ ಒಳ್ಳೆಯದಾಗ್ತದೆ. ಮತ್ತು ಜೀರಿಗೆ, ಮತ್ತು ಸ್ವಲ್ಪ ಮೆಂತ್ಯ. ಇದನ್ನು ಈಗ ನಾನು ಸ್ವಲ್ಪ ಬಿಸಿ ಮಾಡಿಕೊಳ್ತೇನೆ, ಇಲ್ಲದ್ರೆ ಅದು ಹಸಿ ಸ್ಮೆಲ್ ಬರ್ತದೆ. ಯಾಕೆಂದರೆ ಮೆಂತ್ಯ ಎಲ್ಲ ಉಂಟಲ್ಲ. ನೋಡಿ, ಅನ್ನ ಬಸಿದಿಟ್ಟಿದ್ದೇನೆ. ಅನ್ನ ಮತ್ತು ಬೆಳಗ್ಗೆ ಪಲ್ಯ ಮಾಡಿದ್ದೆಲ್ಲ ಅದು ಈಗ ಸ್ವಲ್ಪ ಖಾಲಿ ಹುರಿದಿಟ್ಕೊಳ್ತೇನೆ. ನೋಡಿ, ಬೇಳೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಅದರ ಜೊತೆ ಸ್ವಲ್ಪ ಇಷ್ಟು ಚೂರು ಜೀರಿಗೆ ಕೂಡ ಬೇಯಿಸ್ಲಿಕ್ಕೆ ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಡುವ. ನೋಡಿ, ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ಪೆಪ್ಪರ್ ಪುಡಿ ಹಾಕಿದೆ. ಸ್ವಲ್ಪ ಕಾಳು ಮೆಣಸಿಲ್ಲ, ಆದ ಕಾರಣ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಂಡೆ. ಸೊಪ್ಪಲ್ಲ, ಖಾರವಾಗಿ ಚೆಂದ ಇರ್ತದೆ. ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ತೇನೆ. ಸಣ್ಣ ರುಬ್ಬೇಕಂತಿಲ್ಲ, ಸ್ವಲ್ಪ ಸಣ್ಣ, ಅರ್ಧ. ಯಾಕೆಂದರೆ ತರಕಾರಿ ಸಾರಲ್ಲ, ಆದ ಕಾರಣ. ಸೊಪ್ಪಿಗೆ ಹೀಗೆ ಮಾಡಬೇಕು. ಆಗಲೇ 2 ಸಲ ತೊಳೆದು ನೆನೆಸಿಟ್ಟಿದ್ದೆ, ಸಾಧಾರಣ ಮಣ್ಣು ಹೋಗಿದೆ. ಈಗ ಮತ್ತೆ ಹೀಗೆ ಹಾಕಿ ಹಾಗೆ ಮಾಡಿದರೆ ಸೊಪ್ಪಲ್ಲಿರುವಂಥ ಮಣ್ಣು ಗಿಣ್ಣು ಇದ್ದರೆ ಎಲ್ಲ ಹೋಗ್ತದೆ. ಸೊಪ್ಪೆಲ್ಲ ಭಾರಿ ಒಳ್ಳೆಯದು ದೇಹಕ್ಕೆ. ವಾರಕ್ಕೊಂದು 2 ಸಲನಾದರೂ ಸೊಪ್ಪು ಸಾರು ಊಟ ಮಾಡಬೇಕು. ಇವಾಗೆಲ್ಲ ಯಾರು ಸೊಪ್ಪಂದರೆ ತುಂಬ ದೂರ. ಸೊಪ್ಪು ತರಕಾರಿ ಅಂದರೆ ಯಾರಿಗೂ ಆಗಲ್ಲ. ಈಗೆಲ್ಲ ಚಿಕನ್, ಕಬಾಬು, ಚಿಕನ್ನೇ ಮಕ್ಕಳಿಗೆ ಮನೆಯಲ್ಲಿ. ಅದು ಚೆಂದ, ಈಸಿ ಸಹ ಆಗ್ತದೆ. ಅನ್ನ ಹಾಕಿ ಮಕ್ಕಳಿಗೆಲ್ಲ ನೋಡಿದ್ದೇನೆ ನಾನು ಲಂಚ್ ಬಾಕ್ಸಲ್ಲಿ. ಬೆಳಗ್ಗೆನೇ ಎದ್ದು ಕಬಾಬು ಕಾಯಿಸಿ ಒಂದು ತುಂಡು ಕಬಾಬ್ ಹಾಕಿ ಕೊಟ್ಬಿಡ್ತಾರೆ. ಮಕ್ಕಳು ಊಟ ಮಾಡ್ತಾರೆ ಇಲ್ವಾ, ಮಧ್ಯಾಹ್ನ ಕೂತ್ಕೊಂಡು ಕಬಾಬು ನೆಕ್ಸ್ಟ್ ಕ್ಲಾಸಲ್ಲಿ ತಿಂತಾರೆ. ಯಾಕೆ ನಾನು ನನ್ನ ಮಕ್ಕಳಿಗೆ ಮೊದಲು
ಸ್ಕೂಲಿಗೆಲ್ಲ ಹೋಗುವಾಗ ಲಂಚ್ ಟೈಮಲ್ಲಿ ಹೋಗ್ತಿದ್ದಾಗ ನಾನು ತುಂಬ ಜನರದ್ದು ಮಕ್ಕಳು ಟಿಫನ್ ಬಾಕ್ಸೆಲ್ಲ ಊಟ ಮಾಡುವಾಗ ನೋಡಿದ್ದೇನೆ. ಪಾಪ ಕೆಲವು ಮಕ್ಕಳು ಪಾಪ ಎಂಥ ಬೆಳಗ್ಗೆ ಹೊಟ್ಟೆಗೆ ಕೂಡ ಮ್ಯಾಗಿ ಮತ್ತು ಒಂದು ಚಿತ್ರಾನ್ನ ಅಂದರೆ ಹೀಗೆ ಪ್ರಾಪರಾಗಿ ಮಾಡೋದಿಲ್ಲ, ಸುಮ್ಮನೆ ಅದಕ್ಕೊಂದು ಒಗ್ಗರಣೆ ಹಾಕಿ ಸ್ವಲ್ಪ ಲೈಮ್ ಮಾಡಿ ಅದರೊಟ್ಟಿಗೆ ಲೇಸ್ ಎಲ್ಲ ಕೊಡೋದು ತಿನ್ನಲಿಕ್ಕೆ. ನಾನೆಲ್ಲ ನಮ್ಮ ಮಕ್ಕಳಿಗೆ ಬೆಳಗ್ಗೆ ದೋಸೆ, ಇಡ್ಲಿ, ಚಪಾತಿ, ಪಲಾವ್ ಮಾಡಿದರೆ ಬೆಳಗ್ಗೆ ಕೂಡ ಅದೇ 11 ಗಂಟೆ ಲಂಚಿಗೆ ಅವರಿಗೆ ಕ್ಲಾಸ್ ಟೈಮಲ್ಲಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಪಾತ್ರೆಗೆ, ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಈ ಕಡೆ ಸೊಪ್ಪು ಬೇಯಿಸ್ಲಿಕ್ಕೆ ಇಡ್ತೇನೆ. ಇಲ್ಲಿ ಬೇಳೆ ಬೇಯ್ತಾ ಇದೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಮತ್ತು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ತೇನೆ. ಫ್ರೈ ಮಾಡಿ ಮತ್ತು ಸೊಪ್ಪನ್ನು ಅದರೊಟ್ಟಿಗೆ ಹಾಕಿ ನಾನು ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಇಲ್ಲಿ ಸೊಪ್ಪು ಬೇಯ್ತಾ ಇರ್ತದೆ, ಮತ್ತು ಮಸಾಲೆ ಕಡ್ದು ಹಾಕ್ತೇನೆ. ಮತ್ತು ಇಲ್ಲಿ ಹೇಳ್ತೇನೆ. ಮತ್ತು ನೋಡಿ, ಈಗ ಟೊಮೆಟೊ ಆ್ಯಡ್ ಮಾಡಿದೆ. ಚೆಂದಾಗಿ ಟೊಮೆಟೊ ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದರೆ ಬೇಗ ಬೇಯ್ತದೆ, ಬೇಗ ಸ್ಮ್ಯಾಶ್ ಆಗ್ತದೆ. ಸ್ವಲ್ಪ ಬೇಯಿಕೊಳ್ಳಿ, ಅದು ಬೇಯಲಿ ಸ್ವಲ್ಪ. ನೋಡಿ, ಟೊಮೆಟೊ ಬೆಂದಿದೆ ಸ್ವಲ್ಪ ಎಣ್ಣೆಯಲ್ಲಿ. ಈಗ ಅದಕ್ಕೆ ನಾನು ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಬೇಯಿಸು. ನೋಡಿ, ಸ್ವಲ್ಪ ಉಪ್ಪು, ಬೇಳೆಗೆ ಉಪ್ಪು ಹಾಕಿದ್ದೇವೆ ಬೇಯಿಸುವಾಗ. ಮತ್ತು ಈಗ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ಮುಚ್ಚಿಟ್ರೆ ಅದು ಬೇಯ್ತಾ ಇರ್ತೇನೆ, ಮಸಾಲೆ ಕಟ್ಕೊಳ್ತೇನೆ ಅಷ್ಟು ಬೇಗ. ತೊಗರಿಬೇಳೆ ಕೂಡ ನೋಡಿ, ಹೆಸರು ಬೇಳೆ ಬೇಯ್ತಾ ಬಂತು, ಬೇಯ್ತಾ ಇದೆ. ತೋಟದಲ್ಲಿ ಬೆಳೆಯುವುದಲ್ಲ, ಏನಾದರೂ ವಿಷಗಳು ಮುಟ್ಟಿರ್ತವೆ, ಏನಾದರೂ ಈಗ ಏನಿದ್ರೂ ಹುಳಿ ಹಾಕಿದರೆ ಅದು ಒಳ್ಳೆಯದಂತ ಹೇಳ್ತಾರೆ. ಸೊಪ್ಪಿಗೆ ಹುಳಿ ಹಾಕಬೇಕು, ಅದು ತುಂಬ ಟೇಸ್ಟ್ ಕೊಡ್ತದೆ. ಮತ್ತು ನಾನು ಮಸಾಲೆ ರುಬ್ಬಿದ್ದೆ, ಅದರದ್ದು ನೀರು ನೋಡಿ, ಅದನ್ನು ಸಹ ಹಾಕ್ಕೊಳ್ತೇನೆ ಅದರೊಟ್ಟಿಗೆ, ಅದು ಬೇಯ್ತಾ ಇರ್ತದೆ. ಆಯಿತಲ್ಲ. ಮತ್ತು ನೋಡಿ, ಮಸಾಲೆ ಕಡ್ದು ಇಟ್ಟಿದ್ದೇನೆ ನೋಡಿ. ಇಷ್ಟು ತರಕಾರಿಗೆ ಇಷ್ಟು ಇದು ಮಾಡಿದರೆ ಸಾಕು, ನೈಸ್ ಮಾಡಿದರೆ. ಮೀನು ಕೋಳಿಗೆ ಎಲ್ಲ ಪದಾರ್ಥಕ್ಕೆ ತುಂಬ ನೈಸ್ ಮಾಡ್ತೇವೆ, ತರಕಾರಿಗೆ ಸ್ವಲ್ಪ ಸಾಕು ನೋಡಿ. ಅಂಗಡಿದೇನು ಹುಡಿಯಲ್ಲ, ನಾನು ಮನೆಯಲ್ಲೇ ಮಾಡಿದ್ದು ಮಸಾಲೆ ಹುಡಿಯನ್ನೇ ಹಾಕಿದ್ದೇನೆ. ಹಾಕಿ ತೆಂಗಿನಕಾಯಿ ಜೊತೆ ಕಡ್ದೆ, ಆಗಲೇ ತೋರಿಸಿದ್ನಲ್ಲ ಅದುವೇ. ನೋಡಿ, ಸೊಪ್ಪೆಲ್ಲ ಚೆಂದ ಬೆಂದಿದೆ. ಈಗ ಇದಕ್ಕೆ ಈ ಬೇಳೆ ಇತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಳ್ಳುವ. ನೋಡಿ, ಇದು ಬೇಳೆನ ಹೆಸರು ಬೇಳೆ ಬೇಯಿಸಿದ್ದೆಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ ನೋಡಿ. ಈಗ ಇದಕ್ಕೆ ಮಸಾಲೆ ಅರ್ದಿಟ್ಟದು,
ಸ್ವಲ್ಪ ನೀರು ಹಾಕಿ ನೋಡಿ ಕರೆಕ್ಟ್ ಆಗ್ತದೆ. ಸ್ವಲ್ಪ ಕುದಿಯುವಾಗ ಹೆಸರು ಬೇಳೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಮತ್ತು ಸೊಪ್ಪು ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಈಗ ಮಸಾಲೆ ಆ್ಯಡ್ ಮಾಡಿದ್ದೀನಲ್ಲ, ಅದಕ್ಕೆ ಟೇಸ್ಟಿಗೆ ತಕ್ಕ ಉಪ್ಪು ಆಗಲೇ ಆಲ್ರೆಡಿ ನೋಡ್ಕೊಂಡಿದ್ದೇನೆ, ಒಂದು ಸ್ವಲ್ಪ ಹಾಕಿದರೆ ಸಾಕು, ಕರೆಕ್ಟ್ ಆಯಿತು. ಓಕೆ, ಸಾರು ಕುದೀತದೆ. ಇನ್ನು ಅದು ಒಗ್ಗರಣೆಗೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ಕಾದಿದೆ. ನೋಡಿ ನಾನು ಉದ್ದಿನಬೇಳೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತು ಒಣಮೆಣಸು 3 ಹಾಕಿ ಒಗ್ಗರಣೆಗೆ ರೆಡಿ ಮಾಡಿದ್ದೇನೆ. ಕರಿಬೇವು ಸೊಪ್ಪಿಲ್ಲ ಇದ್ರೆ ಇನ್ನೂ ಟೇಸ್ಟ್ ಆಗಿರ್ತದೆ. ಏನು ಮಾಡೋದು, ಪರಿಮಳ ಸಹ ಇರ್ತದೆ. ಕರಿಬೇವು ಸೊಪ್ಪು ಒಂದು ಒಳ್ಳೆ ಪರಿಮಳ ಸಹ ಹೌದು, ಮದ್ದಿನ ಅಂಶ ಕೂಡ ಹೌದು, ಕಣ್ಣಿಗೆಲ್ಲ ಭಾರಿ ಒಳ್ಳೆಯದಲ್ಲ. ಪದಾರ್ಥ ಕೂಡ ಪರಿಮಳ ಕೊಡ್ತದೆ. ಈಗ ಇಲ್ಲ, ಇರೋದ್ರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇದೇ ಕೂಡ ಸಾಕು, ಚೆನ್ನಾಗಿ ಆಗ್ತದೆ. ಎಲ್ಲಕ್ಕೆ ಟೇಸ್ಟ್ ಬರಬೇಕಂದ್ರೆ ಪದಾರ್ಥಗಳೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಟೇಸ್ಟ್ ಬರಬೇಕಂತಿಲ್ಲ. ನಮ್ಮ ಕೈ ರುಚಿ ಕೂಡ ಸ್ವಲ್ಪ ಇರ್ತದಲ್ಲ, ಅದರಲ್ಲಿ ಕೂಡ ಪದಾರ್ಥ ರುಚಿಯಾಗಿರ್ತದೆ. ಅವರವರ ಕೈ ರುಚಿ ಒಂದೊಂದು ವಿಧವಾಗಿರ್ತದಲ್ಲ. ನೋಡಿ ಆಯಿತು. ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬೇಯಬೇಕು, ಒಂದು ರೆಡ್ ಕಲರ್ ಆಗಬೇಕು. ಬೆಳ್ಳುಳ್ಳಿ ಬಂದು ಒಗ್ಗರಣೆಗಿಡುವಾಗ ಬೆಳ್ಳುಳ್ಳಿದ್ದೇ ಒಂದು ಪರಿಮಳ ಇರ್ತದೆ. ನೋಡಿ ಈಗ ಸ್ವಲ್ಪ ಕೈಗೆ ಸಾಸಿವೆ ನೋಡಿ ಎಣ್ಣೆ ಸಿಡಿತು, ಈಗ ಉರಿತಾ ಇದೆ ಅದು. ನೋಡಿ ಹೆಂಗೆ ಆಯ್ತಂತ. ಅವಸರ ಅದು ಈ ಕೈಯಲ್ಲಿ ನಾನು ಫೋನ್ ಹಿಡ್ದಿದ್ದೆ, ಈ ಕೈಯಲ್ಲಿ ಎಣ್ಣೆ ಹಾಕುವಾಗ ಅದು ಕೈಗೆ ರಟ್ಟಿತ್ತದು. ಹಾಗೆ ನಾನು ಫಸ್ಟಿಗೆ ಸಾಸಿವೆ ಇದು ಉದ್ದಿನ ಬೇಳೆ ಎಲ್ಲ ಹಾಕುವಾಗ ನಿಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನನಗೆ ಅದರ ಅಪ್ಪ ಕೈಗೆ ರಟ್ಟಿತ್ತಲ್ಲ, ನೋವಾಯಿತು. ಹಾಗೆ ನಾನು ಅದು ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಈಗ ನೋಡಿ ಒಗ್ಗರಣೆ, ನೋಡಿ ಒಗ್ಗರಣೆ ಆಯಿತು. ಒಗ್ಗರಣೆ ಆದ ತಕ್ಷಣ ಏನು ಮಾಡಬೇಕಂದ್ರೆ ಹಿಂಗೆ ಮುಚ್ಚಳ ಹಾಕಿ ಮುಚ್ಚಿಬಿಡಬೇಕು, ಆಗ ಪರಿಮಳ ಬಂದು ಹೊರಗೆ ಹೋಗೋದಿಲ್ಲ. ಈಗ 1 ನಿಮಿಷ ಬಿಟ್ಟು, 1 ನಿಮಿಷ ಅಲ್ಲ, ಒಂದು ಸೆಕೆಂಡ್, ಈ ನಿಮಿಷಗಳೆಲ್ಲ ನಮಗೆ ಅಂದಾಜಾಗಲ್ಲ. ನೋಡಿ ಹಾಕಿ ಒಗ್ಗರಣೆ ಹಾಕಿ ಮುಚ್ಚಿಬಿಟ್ಟಿದ್ದೆ. ಈಗ ಇದಕ್ಕೆ ಸ್ವಲ್ಪ ಅದು ಹಾಕಿಬಿಡ್ತೀನಿ. ನೋಡಿ ಆಯಿತು. ಸೊಪ್ಪಿನ ಸಾರು, ಸೊಪ್ಪು ಸಾಂಬಾರು, ದಂಟು ಸೊಪ್ಪಿನ ಸಾಂಬಾರು. ಊಟಕ್ಕೆ ರೆಡಿ. ಊಟ ಮಾಡುವ, ಗಂಟೆ ಕೂಡ 1 ಆಯಿತು. ನೀವು ಬನ್ನಿ ಊಟಕ್ಕೆ. ಹಾಯ್, ಹಲೋ ಮಂಗಳೂರು, ಥ್ಯಾಂಕ್ ಯು ಆಲ್ ಆಫ್ ಕರ್ನಾಟಕ, ಆಲ್ ಆಫ್ ಇಂಡಿಯಾ. ಎಲ್ಲರೂ ನೋಡಿ ನಮ್ಮ ದಂಟಿನ ಸೊಪ್ಪು ಸಾಂಬಾರು ಮನೆಯಲ್ಲಿ ನೀವು ಟ್ರೈ ಮಾಡಿ. ನಿಮಗೆಲ್ಲ ಹಳ್ಳಿ ಕಡೆಯವರಿಗೆಲ್ಲ ಗದ್ದೆಯಲ್ಲಿ ಸಿಗ್ತದೆ ಅದು, ಮತ್ತೆ ಕೂಡ ತುಂಬ ಫ್ರೆಶ್ ಆಗಿರುವಾಗ ತುಂಬ ಟೇಸ್ಟ್ ಕೊಡ್ತದೆ. ಟ್ರೈ ಮಾಡಿ. ಹಾಗೆ ನನ್ನ ಚಾನೆಲ್ ಕೂಡ ಸಪೋರ್ಟ್ ಮಾಡಿ. ಮಕ್ಕಳ ಎಜುಕೇಷನಿಗಾಗಿ ನಾನು ಈ ಯೂಟ್ಯೂಬ್ ಚಾನಲೇ ಓಪನ್ ಮಾಡಿದ್ದು. ಹೈಯರ್ ಎಜುಕೇಷನ್ ಹೇಗೋ 12th ವರೆಗೆ ಓದಿಸಿದ್ದೇವೆ. ಈಗ ಹೈಯರ್ ಎಜುಕೇಷನಿಗೆ ಅವರಿಗೆ ಹಾಸ್ಟೆಲಲ್ಲಿದ್ದರೆ ಅವರ ಖರ್ಚಿಗೆ, ಊಟಕ್ಕೆ, ಫೀಸೆಲ್ಲ ಸಾಲ ಮೂಲ ಮಾಡಿ ಫೀಸ್ ಕಟ್ಟಿದ್ದೇವೆ. ಇನ್ನೂ ಕಟ್ಟಲಿಕ್ಕೆ ಉಂಟು. ಇನ್ನೂ 5 ವರ್ಷ 4 ವರ್ಷ ಓದಬೇಕು. ಮಗಳು ಇಂಜಿನಿಯರಿಗೆ, ಅವಳು ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಮಾಡ್ತಾ ಇದ್ದಾಳೆ ಮಗಳು, ಮತ್ತು ಮಗ ಕೂಡ ಮೆಡಿಕಲಿಗೆ ಓದ್ತಾ ಇದ್ದಾನೆ. ಹಾಗೆ ಅವರಿಗೆ ಊಟದ ಖರ್ಚಿಗೆ ನಾವು ದಿನಗೂಲಿ ಕೆಲಸ ಮಾಡ್ತೇನೆ. ತಿಂಗಳಿಗೆ ಸಂಬಳ ಸಿಗೋದು 10,000 ರೂಪಾಯಿ, ಎಲ್ಲ ಕಟ್ಟಾಗಿ 8,000 ರೂಪಾಯಿ ಸಿಗ್ತದೆ ನೋಡಿ. ಥ್ಯಾಂಕ್ ಯು ಆಲ್ ಆಫ್ ಮೈ ಲವ್ಲಿ ಪೀಪಲ್. ಐ ಲವ್ ಯು ಆಲ್ ಆಫ್. ಥ್ಯಾಂಕ್ ಯು.